ಶಾಂತ ರೀತಿಯಿಂದ ಕುಳಿತುಕೊಂಡ್ರೆ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ, ಹಾಸ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊಂದು ಬೃಹತ್ ಜನಸಮೂಹ ನೋಡಿ ತುಂಬ ಸಂತೋಷ ಆಗಿದೆ. ಇದು ಜನಸಮೂಹ ಅಲ್ಲ, ಜನಸಾಗರ, ಜನ ಸಮುದ್ರ. ಸುತ್ತಮುತ್ತಲಿನ ಎಲ್ಲ ಊರುಗಳಿಂದ, ಅನೇಕ ಕಡೆಗಳಿಂದ ರಸಿಕ ಮಹಾಶಯರೆಲ್ಲ ಬಂದಿದ್ದೀರಿ, ಅಕ್ಕತಂಗಿಯರಿದ್ದಾರೆ, ಎಲ್ಲ ವರ್ಗದ ಜನ. ರಾತ್ರಿ 9 ಗಂಟೆ ಆದರೂ ಇಲ್ಲೇ ಕೂತಿದ್ದೀರಿ ಅಂದರೆ ಭಾಳ ಗ್ರೇಟು. ಹೆಣ್ಮಕ್ಳು ಕೂತಿರೋದು ಭಾಳ ಗ್ರೇಟ್, ಯಾಕಂದರೆ ಸೀರಿಯಲ್ ಬಿಟ್ಟು ಬಂದಿರ್ತಾರೆ ಅವರು. ಇಲ್ಲ ಬಿಟ್ಟಿಲ್ಲ, ಶನಿವಾರ ಇವತ್ತು ಯಾವ ಸೀರಿಯಲ್ಲೂ ಇಲ್ಲ. ನಿಮ್ಮೆಲ್ಲರ ಹಸನ್ಮುಖವೇ ನಮ್ಮ ಜೀವನದ ಉದ್ದೇಶ. ನನ್ನ ಜೊತೆ ನರಸಿಂಹ ಜೋಶಿ ಅವರಿದ್ದಾರೆ, ಬಸವರಾಜ್ ಮಹಾಮನಿಯವರಿದ್ದಾರೆ. ಮಹಾಮನಿಯವರು ಯಾದಗಿರಿಯವರು, ನರಸಿಂಹ ಜೋಶಿಯವರು, ನಾನು ಗಂಗಾವತಿಯವರು, ನಾವು ನೇಬರ್ಸ್, ಅಕ್ಕಪಕ್ಕದಲ್ಲೇ ಇದ್ದೀವಿ. ಅಷ್ಟು ಅವ್ರ ಪಕ್ಕದಲ್ಲಿದ್ದರೂ ನಾನು ದಪ್ಪ ಆಗಿಲ್ಲ. ಅವ್ರು ಮಾತ್ರ ಪ್ರತಿ ತಾಸಿಗೆ ಒಂದು ಸಾರಿ ಮೈ ಹಿಗ್ತದೆ ಅವ್ರದ್ದು. ನಾನು ದೊಡ್ಡಬಳ್ಳಾಪುರಕ್ಕೆ ಇದು ಬರ್ತಾ ಇರೋದು 4ನೇ ಬಾರಿ. 4 ಸಾರಿ ಬಂದಿದ್ದೇನೆ ನಾನು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು. ಇದು ಅತ್ಯಂತ ಸಮುದ್ರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಭಾಳ ಸುಂದರವಾಗಿ ಆಯೋಜನೆ ಮಾಡಿದ್ರಿ, ಶಿಸ್ತು ಕೂಡ ಅಷ್ಟೇ ಇದೆ. ಹೊರಗಡೆ ತುಂಬ ಜನ ನಮ್ಮನ್ನು ಸೆಲ್ಫಿಗಾಗಿ ಹಿಡಿದಿಟ್ಟಿದ್ರು. ಸೆಲ್ಫಿಗಳು ಮುಖ್ಯನೋ ಅಥವಾ ಭಾಷಣ ಮುಖ್ಯನೋ ಅಂತ ನಾನು ಅವ್ರು ಕೇಳಿದೆ. ನಾವು ಇಷ್ಟೊತ್ತವರೆಗೂ ಕೂತಿದ್ವಿ ಸರ್, ಸೆಲ್ಫಿ ತೆಗೆಸ್ಕೊಂಡು ಹೋಗ್ತೀವಿ ಅಂದರು. ಹೋಗೋ ಹಾಗಿದ್ರೆ ತೆಗೆದುಕೊಳ್ಳಲ್ಲ, ಬಂದು ಕೂಡ್ರಿ ತೆಗೆಸ್ಕೊಳ್ರಿ ಆಮೇಲೆ ಅಂತ ಹೇಳಿದೆ. ಅನೇಕ ಜನ ಮತ್ತೆ ಒಳಗಡೆ ಬಂದಿದ್ದಾರೆ. ಭಾಳಷ್ಟು ಜನರಿಗೆ ಸ್ಥಳಾವಕಾಶದಲ್ಲಿ ನಿಂತಿದ್ದೀರಿ. ನಿಮ್ಮೆಲ್ಲರ ಪಾದ ಪದ್ಮಗಳಿಗೆ ನಮ್ಮ 3 ನಮಸ್ಕಾರಗಳು. ಕೂತವ್ರಿಗೆ ಏನು ನಮಸ್ಕಾರ ಮಾಡ್ಬೇಕು ನಾವು? ಕೂತವ್ರನ್ನ ಒಂದೇ ವಿನಂತಿ ಮಾಡ್ಕೊತೀವಿ, ದಯವಿಟ್ಟು ಮಲಗಬೇಡಿ. ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಈ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಗಣ್ಯರು, ಚಿತ್ರನಟರು ಎಲ್ಲ ಬಂದೋಗಿದ್ದಾರೆ. ನಾವು 3 ಜನ ಉತ್ತರ ಕರ್ನಾಟಕಕ್ಕೆ ಸೇರಿದವರು. ಹಾಸ್ಯಕ್ಕೆ ಇಂಥದೇ ಇತಿಮಿತಿ ಇಲ್ಲ. ಇಲ್ಲಿ ಹೆಣ್ಮಕ್ಳು ಬಂದಿರೋದು ನನಗೆ ಭಾಳ ಸಂತೋಷ ಇದೆ, ಯಾಕಂದರೆ ಅವರು ಟಿ ವಿ ಬಿಟ್ಟು ಬರ್ತಾರೆ. ಟಿ ವಿ ಇಷ್ಟು ನೋಡ್ತಿರಲ್ಲಮ್ಮ ನೀವು, ಅದರಲ್ಲಿ ಹೊಸ ರುಚಿ ಅಂತ ಬರ್ತದೆ ಮಧ್ಯಾಹ್ನ. ಸೀರಿಯಲಲ್ಲಿ ಯಾರು ಹೀರೋಯಿನ್ ಉಡೋ ಸೀರೆ ಉಡ್ತೀರಿ, ಅವಳು ತೊಟ್ಟಿರುವಂಥ ರವಿಕೆ ತೊಡ್ತೀರಿ, ಅವಳು ಹಾಕಿರುವಂಥ ಶೂಸು, ಅವಳ ಥರ ಮಾತು, ಹೇರ್ ಸ್ಟೈಲು ಎಲ್ಲ ಸೀರಿಯಲ್ಲವ್ರನ್ನ ಸಿನಿಮಾದವ್ರು ನೋಡಿ ಮಾಡ್ತೀರಿ. ಆದರೆ ಹೊಸ ರುಚಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಧ್ಯಾಹ್ನ ಬರ್ತದೆ, ಅಡುಗೆ ಮಾಡೋದು ಹೇಳ್ಕೊಡೋದು. ಅದನ್ನು ನೋಡಿ ಯಾರಾದರೂ ನಿಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿದ್ದೀರಮ್ಮ ಒಂದು ಸಾರಿ ಆದರೂ? ಹಾಗೆ ಆ ನಾವು ಟಿ ವಿ ನೋಡಿ ಕೂಡ ಅಡುಗೆ ಮಾಡಿ ಬಡಿಸಿದ್ದೀವಿ ಸರ್, ಬರೀ ಫ್ಯಾಷನ್ ಕಲ್ತಿಲ್ಲ ಅನ್ನೋರು ಸ್ವಲ್ಪ ಕೈ ಮೇಲೆತ್ತಿ. ಹೆಣ್ಮಕ್ಳು, ಗಂಡಸರಲ್ಲ ಹೆಣ್ಮಕ್ಳು, ಅಡುಗೆ ಮಾಡೋರು ಕೈ ಎತ್ತಿ, ನಿಮಗೆ ಬಿಟ್ಟಿದ್ದು. ಓ ವೆರಿ ಗುಡ್. 1 2 3 4 5 6 7 8 9 10 11 12 13, ಅಯ್ಯೋ 25 30 50 ಜನ ಸಿಕ್ತು. ಒಂದು ಚಪ್ಪಾಳೆ. ಬರೀ ಸೀರಿಯಲೆಲ್ಲ ಟಿ ವಿಲಿ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಬಡಿಸುವಂಥ ಈ ಮಹನೀಯರಿಗೆ, ಮಹಿಳೆಯರಿಗೆ ಅನಂತ ನಮಸ್ಕಾರಗಳು ತಾಯಿ. ಈಗ ಕೈ ಎತ್ತವ್ರನ್ನ ನೀವು ನೋಡಿದ್ರಿ. ಈ ಕೈ ಎತ್ತಿದ್ರಲ್ಲ, ನಾವು ಹೊಸ ರುಚಿ ನೋಡಿ ಅಡುಗೆ ಮಾಡಿ ಬಡಿಸ್ತೀವಿ ಅಂತ. ಆ ಥರ ಟಿ ವಿ ನೋಡಿ ಮಾಡಿ ಬಡಿಸಿದ ಅಡುಗೆನ ತಿಂದು ಅವ್ರ ಮನೆ ಗಂಡಸರು ಇನ್ನೂ ಬದುಕಿದವ್ರು ಯಾರಾದರೂ ಇದ್ದೀರಾ? ಕೈ ಮೇಲೆ ಎತ್ತಿ. ನಮ್ಮ ದೇಶದಲ್ಲಿದೆ ದೊಡ್ಡ ರೋಗ, ಕೈ ಎತ್ತಿ ಅಂದರೆ ಯಾತಕ್ಕೆ ಅಂತ ಯೋಚನೆ ಮಾಡಲ್ಲ, ಕೈ ಎತ್ತಿ ಬಿಡ್ತಾರೆ. ದಯವಿಟ್ಟು ಕೈ ಮುಗಿತೀನರಮ್ಮ, ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ಹಿರಿಯ ಹೆಣ್ಮಕ್ಳು ಇರ್ತಾರಲ್ಲ, ಅಜ್ಜಿ ಅಂದರು, ಅವ್ವಂದರು ಅಂತೀವಿ ನಮ್ಮ ಕಡೆ, ಅವ್ರನ್ನ ನೋಡಿ ಅಡುಗೆ ಮಾಡೋಕ್ಕಲು. ನೋಡಿ, ಈ ಸಮಾರಂಭಕ್ಕೆ ಊಟ ವ್ಯವಸ್ಥೆ ಮಾಡಿದರೆ ಆ ಅಡುಗೆ ಹೇಗಿರಬೇಡ, ಎಷ್ಟು ಜನ ಸೇರಿ ಮಾಡಿರಬೇಡ. ಜಾತ್ರೆ ಸಮಾರಂಭಗಳಲ್ಲಿ ಮಾಡೋ ಅಡುಗೆನ ಮನೆಯಲ್ಲಿ ಮಕ್ಕಳು ಒಂದು ತುತ್ತು ತಿನ್ನಲ್ಲ. ಮುಂದೆ ಮಗು ಓಡ್ತಿರ್ತದೆ, ಹಿಂದೆ ತಾಯಿ ಓಡ್ತಿರ್ತಾಳೆ. ಈಗ ಬೆಂಗಳೂರವರೆಗೂ ಕೆಲವರು ಬರ್ತಾರೆ, ಏನಮ್ಮ ಇಲ್ಲಿ ಬಂದಿದ್ದೀವಿ ದೊಡ್ಡಬಳ್ಳಾಪುರದ ನೀವು ಅಂದರೆ, ಇಲ್ಲ ಸರ್ ಮಗು ಊಟ ಮಾಡಿಸ್ತಾ ಇತ್ತು, ಅದಕ್ಕೆ ಮಾಡಿಸ್ತಾ ಇಲ್ಲಿಗೆ ಬಂದೆ, ಈಗ ಬಸ್ ಹಿಡ್ಕೊಂಡು ವಾಪಸ್ ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀನಿ ಅಂತ. ಮಕ್ಕಳು ಊಟ ಮಾಡಲ್ಲ, ಅವ್ರ ತಂದೆಂದರು ಮನೆಯಲ್ಲಿ ಊಟ ಮಾಡಲ್ಲ, ಮಾಡೋಳು ಹೆಣ್ಮಗಳೊಬ್ಬಳೆ. ಅಂಥ ಹೊಸ ರುಚಿ ಕಾರ್ಯಕ್ರಮನ ನೀವು ನೋಡದೆ ಅಡುಗೆ ಮಾಡೋದು ಕಲಿಬೇಕು. ಹೊಸ ರುಚಿ ಯಾರು ನೋಡಿ ಮಾಡಿದಿರೋ ಅವ್ರ ಗಂಡಂದ್ರಿಗಾಗಿ ನನ್ನ ಸಂತಾಪ ಇದೆ. ಏನು ಕಲಿಸ್ತಾರಮ್ಮ ಅದರಲ್ಲಿ? ಅತ್ತೆ ತಾಯಿ ಕಲಿಸೋಷ್ಟು ಅವ್ರು ಕಲಿಸಲ್ಲ. ನಾನು ನೋಡಿದೆ ಒಂದು ಸಾರಿ, ಏನಿದೆ ಹೊಸ ರುಚಿ ನೋಡೋಣ ಅಂತ. ಬನ್ನಿ ಹೊಸ ರುಚಿ ಕಲಿಯೋಣ. ಮಧ್ಯಾಹ್ನ 12ವರೆಗೋ 1 ಗಂಟೆಗೋ ಬರುತ್ತದು. ಬನ್ನಿ ಹೊಸ ರುಚಿ ಕಲಿಯೋಣ. ನಾನು ಯಾರೋ 45-50 ವರ್ಷದ ಯಾರೋ ಹಿರಿಯ ಹೆಣ್ಣುಮಗಳು ಬರ್ತಾಳೆ, ಹೆಂಗಸು ಬರ್ತಾಳೆ, ಅವಳು ಅಡುಗೆ ಹೇಳ್ಕೊಡ್ತಾಳೆ ಅಂದರೆ, ಬಂದವಳು 18 ವರ್ಷದ ಬಿಳಿ ಜಿರಳೆ ಥರ ಎದ್ದು ಒಂದು ಹುಡುಗಿ, ಸ್ಕರ್ಟು, ಸ್ಲೀವ್ಲೆಸ್ಸು,
ಪುಗ್ಗ ಸ್ಕರ್ಟು, ಟಿಂಗ್ 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 ಅಂತ ಬಂದ್ಲು. ಕೈ ಕಾಲು ಇಷ್ಟಿಷ್ಟಿದೆ ಅವಳು. ನಾನು ಅಂದ್ಕೊಂಡೆ ಇವಳು ಊಟ ಮಾಡಿ ಎಷ್ಟು ದಿವಸ ಆಯ್ತಾ ಏನೋ, ಅಂಥವಳು ಅಡುಗೆ ಮಾಡೋದು ಹೇಳ್ಕೊಡೋಕೆ ಬರ್ತಿದ್ದಾಳೆ ಅಂದರೆ ಗ್ರೇಟ್ ಇದು ಅಂದ್ಕೊಂಡೆ ನಾನು. ಓ ನೋಡೋಣ ಯಾವ ಅಡುಗೆ ಹೇಳ್ತಾಳೆ ಅಂತ. ಆ್ಯಂಕರ್ ಒಬ್ಬರು ಬರ್ತಾರೆ, ಅವಳು 30,000 ರೂಪಾಯಿ ಬೆಲೆ ಬಾಳೋ ಸೀರೆ ಉಟ್ಕೊಂಡಿರ್ತಾಳೆ. ಓ ಹೇಳಿ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಸ್ಮಿತಾ, ಎಲ್ಲರೂ ಸ್ಮಿತಿ ಸ್ಮಿತಿ ಅಂತ ಕರೀತಾರೆ. ಓಕೆ ಹೇಳಿ ಮೇಡಮ್ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತೀರ ನಮ್ಮ ದೊಡ್ಡಬಳ್ಳಾಪುರ ಜನರಿಗೆಲ್ಲ? ಒಂದು ಜಂಪೆ ಕೂದಲು ಒಂದು ಕಣ್ಣು ಮುಚ್ಚಿರ್ತದೆ, ಅದು ಮುಂಗುರುಳಂತೆ. ಮುಂಗುರುಳು ತಾನಾಗಿ ಬಿದ್ದು ಹಣೆ ಬೆವರಿಗೆ ಅಂಟ್ಕೋಬೇಕು, ಅದು ಸೌಂದರ್ಯ. ಒಂದು ಕಣ್ಣೇ ಮುಚ್ಚಿದೆ ಅವಳದು. ಪ್ರತಿ ಸೆಕೆಂಡ್ಗೊಮ್ಮೆ ಅದು ಬೀಳೋದು, ಇವಳು ಟಿಂಗ್ ಅನ್ನೋದು, ಟಿಂಗ್. ಓ ಹೇಳಿ ಮೇಡಮ್ ಇವತ್ತಿಷ್ಟು ಸೇರಿದಂಥ ಸಾವಿರಾರು ಜನರಿಗೆ ನೀವು ಯಾವ ಅಡುಗೆ ಮಾಡೋದು ಹೇಳ್ಕೊಡ್ತೀರಾ? ಟಿಂಗ್. ನಾನು ಇವತ್ತು ದೊಡ್ಡಬಳ್ಳಾಪುರದ ಎಲ್ಲರಿಗೂ ಟಿಂಗ್. ನನಗನ್ನಿಸ್ತು ನಾನೇ ಹೋಗಿ ಅವಳು ಜಡೆನೆಲ್ಲ ಹಿಡಿದು ಹಿಂದೆ ನಿಂತ್ಕೊಂಡು, ತಾಯಿ ಮಾತಾಡಮ್ಮ ಆಮೇಲೆ ನೋಡೋಣ ನಾನು ಕೂದಲು ವಿಷಯ. ಟಿಂಗ್. ನಾನು ಇವತ್ತು ದೊಡ್ಡಬಳ್ಳಾಪುರ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲರಿಗೂ ಯಾವ ಅಡುಗೆ ಮಾಡಿಕೊಡ್ತೀನಿ ಅಂದರೆ, ನಾನು ಇವತ್ತು ಸೆಟ್ಲೈಟಿಂದ ಬರಬೇಕು. ಓ ಹೇಳಿ ಮೇಡಮ್ ಕಾಯ್ತಿದ್ದಾರೆ ಎಲ್ಲ ಪಾಪ. ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಕರ್ಮವೇ, ನಾನು ಒಬ್ಬಟ್ಟು ನಿಪ್ಪಟ್ಟು ಏನೇನೋ ಮಾಡಿಕೊಡ್ತಾಳೆ ಅಂದರೆ ವೈಟ್ ರೈಸ್ ಮಾಡ್ತಾಳೆ. ಓ ಹೇಳಿ ಮೇಡಮ್ ಈ ಭಾಗದ ಜನರಿಗೆ ವೈಟ್ ರೈಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಹೇಳಿ ಮೇಡಮ್ ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಟಾಯ್ಲೆಟ್ನಾಗ ಹೋಗ್ತೀವ? ಅದೊಂದು ಸ್ಟೆಪ್ ಬರ್ಕೊಂಡ್ರು, ಕಿಚನಿಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಬಂದಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ ನಾವು ಮನೆಗೆ ಬೆಂಕಿ ಹಚ್ತಿದ್ದೀವಿ ನೋಡು, ಮನೆಗೆ ಬೆಂಕಿ ಹಚ್ಚಿ ಮಾಳಿಗೆ ಮೇಲೆ ಗಂಡನ ಕೂರಿಸಿ ಅವನ ಕೆಳಗಡೆ ಬೆಂಕಿ ಹಾಕ್ತೀವ. ಸ್ಟವ್ ಹಚ್ಚಬೇಕು, ಅದ್ಮೇಲೆ ಪಾತ್ರೆ ಇಡಬೇಕು. ಓ ಪಾತ್ರೆ ಇಡಬೇಕಾ? ಗಂಡನ ಕೂರಿಸ್ಬಾರ್ದ? ಕೂರಿಸ್ಬಾರ್ದು. ಆಮೇಲೆ ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು, ವಾಟ್ರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಹೇಳಿ ನೋಡೋಣ? ಗುಳ್ಳೆ. ಮತ್ತೆ ಶಬ್ದ ಇದೆ ಒಂದು ಅದಕ್ಕೆ. ಯಾವನ ಪಥ ಪಥ ಅಂದಾನೆ. ಪಥ ಅಲ್ಲ, ಅದು ಆಮೇಲೆ ಊಟ ಆದಮೇಲೆ ಅದು. ಹಾಂ ಕಥ ಶಬಾಸ್. ಈ ಕಡೆ ಹೆಣ್ಮಕ್ಳು ಹೇಳ್ರಮ್ಮ. ಮತ್ತೆ ಕಥ ಮತ್ತೆ ಕ್ವಾತ ವೆರಿ ಗುಡ್. ಮತ್ತೆ ಹಾಂ ತಕ್ಕ ಅಂತ ತಿಂದ ಮೇಲೆ ತಕ್ಕನೆ. ನೋಡಿ ಎಷ್ಟು ಶಬ್ದಗಳಿದೆ ನೋಡಿ, ಹೌದಾ? ಇದರಷ್ಟೇ ಶಾರ್ಪಿದೆ ಅದು. ಆ ಮೈಕೆ ಚೆನ್ನಾಗಿತ್ತ? ಇದು ಚೆನ್ನಾಗಿದೆಯಾ? ಇದೇ ಚೆನ್ನಾಗಿದೆ ಇಲ್ಲ ಅವರು. ನೋಡಿ ಎಷ್ಟು ಶಬ್ದ ಇದೆ. ಕನ್ನಡ ಭಾಷೆ ಅಂದರೆ ಅದಕ್ಕೆ. ಓ ವಾಟ್ರ್ ಬಾಯ್ಲ್ ಆಗಬೇಕು, ಬಲ್ಸ್ ಬರಬೇಕು ಅಂದ್ಬಿಡ್ತೀರಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಎಷ್ಟಿದೆ? ಕಥ ಕೊತ ಚಳಮಳ. ಅದಕ್ಕೆ ಮಕ್ಕಳಿಗೆ ಕನ್ನಡ ಕಲಿಸ್ರಿ ಅಂತ ಹೇಳೋದು ನಾನು. ಈಗ ಸ್ವಲ್ಪ ಬೇರೆದಕ್ಕೆ ಬರ್ತೀರಿ. ಸತ್ತ ಅನ್ನೋದಕ್ಕೆ ಎಲ್ಲ ಭಾಷೆಗಳಲ್ಲಿ ಒಂದೋ ಎರಡೋ ಸರ್ ಶಬ್ದಗಳು. ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ. ಆಯ್ತು, ಇವು 4 ಬಿಟ್ಟರೆ ಬೇರೆ ರೀತಿ ಸಾಯೋದು ಹಾಗಿಲ್ಲ. ಕನ್ನಡದಲ್ಲಿ ಎಷ್ಟಿದೆ ರೀ? ನಿಧನ ಹೊಂದಿದ, ಮರಣ ಹೊಂದಿದ, ಅಸ್ತಂಗತನಾದ, ಕಾಲವಾದ, ಇವೆಲ್ಲ ಒಳ್ಳೆಯ ಶಬ್ದಗಳು. ಇನ್ನು ಜನರಲ್ಲಿ ಶುರು ಮಾಡ್ಕೊಳ್ಳಿ. ಒಬ್ಬೊಬ್ರು ನೋಡಿ ಶಬ್ದ ಕೇಳಿದಾನೆ ಗೊಟಕ್ಕಂದ. ಹಾಂ ಮತ್ತೆ ನುಗ್ಗುದ್ಕಂಡ. ನೆಗದು ಬಿದ್ದ, ಹೊಗೆ ಹಾಕಿಸ್ಕೊಂಡ, ಬಾಯಿ ಮಣ್ಣು ಹಾಕ್ಕಂಡ. ಮತ್ತೆ ಆಯ್ತು. ಹಾಂ ಎಣ್ಣೆ ಹಾಕ್ಸ್ಕೊಂಡ. ನೋಡಿ ಹೊಸ ಶಬ್ದ ಎಷ್ಟಿದೆ ರೀ. ಇನ್ನು ಕೆಲವು ಕಡೆ ಹೋಯ್ತು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಕಡೆ ನಡೆದ ಘಟನೆ ಇದು. ಸೊಸೆ ಫ್ರೆಂಡ್ ಬಂದ ತಕ್ಷಣ ಅತ್ತೆ ಹೊರಗಡೆ ಬಂದುಬಿಡ್ತಾಳೆ. ಟಿ ವಿ ಮುಂದೆ ಕೂತೋಳು ಹೊರಗಡೆ ಬಂದುಬಿಡ್ತಾಳೆ. ಯಾಕೆಂದರೆ ಸೊಸೆ ಫ್ರೆಂಡ್ ಬಂದರು ಅಂದರೆ ಇಬ್ಬರು ಸೇರಿ ನನ್ನೇ ಆಡ್ಕತ್ತಾರೆ ಅಂತ ಗೊತ್ತೊಳಗೆ.
ಹೀಗಾಗಿ ಅತ್ತೆ ಕಟ್ಟೆ ಮೇಲೆ ಬಂದು ಕೂಡ್ತಾಳೆ. ಅವ್ರ ಒಂದು ಪುಟ್ಟ ಮಗು ಇತ್ತು, ಒಂದು 5-6 ವರ್ಷದ್ದು. ಅವರಿಬ್ಬರು ಸೀರಿಯಲ್ ನೋಡ್ತಿದ್ರು. ಆ ಮಗು ಅಜ್ಜಿ ಹತ್ರ ಬಂತು, ಅಜ್ಜಿ ಅಜ್ಜಿ ನೀ ಇಲ್ಲೇ ಕೂತಿದ್ದೀಯಾ? ಇಲ್ಲಮ್ಮ, ಒಳಗಡೆ ನಿಮ್ಮ ಅಮ್ಮನ ಫ್ರೆಂಡ್ ಬಂದಿದ್ದಾರೆ, ಅದಕ್ಕೆ ನಾನು ಹೊರಗಡೆ ಬಂದೀನಿ. ಅಜ್ಜಿ ನಿಂಗೆ ದಮ್ಮನ್ನಕ್ಕೆ ಬರಲ್ವಾ ಅಂತ. ಯಾಕೆ ಪುಟ್ಟ, ದೀಪಾವಳಿ ಇನ್ನೂ ಮೊನ್ನೆ ತಾನೇ ಹೋಗಿದೆ, ಯಾಕೆ ಡಮ್ ಅನ್ಬೇಕು? ಪಟಾಕಿ ಬೇಕಾ? ನಾನು ಕೊಡಿಸ್ತೀನಿ, ಈ ಸಾರಿ ನಿನಗೆ ಗೌರಿ ಹಬ್ಬಕ್ಕೆ ಕೊಡಿಸ್ತೀನಿ. ನಿನಗೆ ಡಮ್ ಅನ್ನಕ್ಕೆ ಬರಲ್ವಾ? ಬರುತ್ತೆ, ಎಲ್ಲಿ ಅನ್ನೋ? ಡಮ್ ಅಂತ ಆ ಮುದುಕಿ. ಅಯ್ಯೋ, ನಿಂಗೆ ಅನ್ನಕ್ಕೆ ಬರುತ್ತೆ ಡಮ್ ಅಂತ ಅಂದ್ಬಿಟ್ಟೆ. ಯಾಕಮ್ಮ, ಯಾಕೆ ಕೇಳ್ತಾ ಇದೆಯಾ ಅಂದರೆ, ಒಳಗಡೆ ಆಂಟಿ, ಒಳಗಡೆ ನಮ್ಮಮ್ಮ ಪಕ್ಕದ ಮನೆ ಆಂಟಿಗೆ ಹೇಳ್ತಿದ್ದಾರೆ, ನಮ್ಮ ಅತ್ತೆ ಡಮ್ ಅಂತಾನೇ ಇಲ್ಲ. ಹುಷಾರಾಗಿರಮ್ಮ ಮಕ್ಕಳನ್ನ. 5-6 ವರ್ಷದ ಮಕ್ಕಳು ಮಹಾ ಡೇಂಜರಸ್. ನೋಡಿ ಎಷ್ಟಿದೆ ಶಬ್ದ. ಡಮ್ಮನ್ನು, ಗೊಟಕ್ಕನ್ನು, ಔಟ್ ಆಗು, ಮತ್ತು ಸ್ವರ್ಗಸ್ಥನಾಗು. ಏನು ನೋಡಿದ್ದೀವಿ ಅಂತೂ ಸ್ವರ್ಗಸ್ಥನಾದನು. ಇಷ್ಟೆಲ್ಲ ಶಬ್ದಗಳು ಕನ್ನಡದಲ್ಲಿದೆ. ನೀವು ಹೇಳಾಗಿ ಇಂಗ್ಲೀಷು ಭಾಷೆಯಲ್ಲಿ 1, 2, 3, 4 ಅಂದ್ಬಿಟ್ರೆ ಮುಗೀತು. ಮಕ್ಕಳಿಗೆ ಕನ್ನಡ ಮೀಡಿಯಂ ಶಾಲೆಗೆ ಕಳಿಸಿದರೆ ಶಬ್ದ ಸಂಗ್ರಹ ಜಾಸ್ತಿ ಆಗ್ತವೆ. ಇಂಗ್ಲೀಷಲ್ಲಿ ಎಲ್ಲ ಒಂದೇ ಥರದ ಅಕ್ಷರಗಳು ಈಸಿ ಅಂತಾರೆ, ಆದರೆ ಒತ್ತು, ದೀರ್ಘ, ಕೊಂಬು, ಕತ್ತೆ ಅಂತ ಬರೆದು ಮೇಲಿನ ಸುಳಿ ತೆಗೆದು ಕೆಳಗಿನ ದೀರ್ಘ ತೆಗೆದುಬಿಟ್ರೆ ಕಥೆ ಆಗ್ತವೆ. ಕತ್ತೆಗೂ ಒಂದು ಕತೆ ಇದೆ, ಹೌದಾ? ಒತ್ತು ದೀರ್ಘಗಳನ್ನು ಕಲ್ತ್ರೆ ಮಕ್ಕಳು ನೋಡಿ, ನಾವು ಕನ್ನಡಿಗರು ಎಲ್ಲ ಭಾಷೆಯನ್ನು ಕಲಿತೀವಿ, ತಮಿಳು ಕಲಿತೀವಿ, ತೆಲುಗು ಕಲಿತೀವಿ, ಹಿಂದಿ ಕಲಿತೀವಿ, ಆದರೆ ಅವರಿಗೆ ಕನ್ನಡ ಮಾತಾಡೋಕ್ಕೆ ಬರೋಕ್ಕಿಲ್ಲ. ನಂದು ಹೆಣ ಎಲ್ಲೋ ಹೋಗಿದೆ ಅಂತಾರೆ. ಹಣಕ್ಕೂ ಹೆಣಕ್ಕೂ ವ್ಯತ್ಯಾಸವೇ ಇಲ್ಲ, ಹೌದಾ? ಅದಕ್ಕೆ ಮಾತೃಭಾಷೆಯಲ್ಲಿ ಮಕ್ಕಳಿಗೆ 10ನೇ ಕ್ಲಾಸ್ವರೆಗೂ ಶಿಕ್ಷಣ ಕೊಡ್ರಿ, ನಮ್ಮಂತೆ ಭಾಷಣಕಾರರಾಗ್ತಾರೆ. ಭಾಷಣ ಮಾಡೋದು ಸುಲಭ ಅಲ್ಲ. ನೀವು ತಿಳ್ಕೊಂಡು, ಏನು ಸರ್ ನಾವು ಜೋಕ್ಸ್ ಹೇಳ್ತೀವಿ, 2 ನಿಮಿಷ ಬಂದು ನಿಂತ್ಕೊಳ್ಳಿ. ಇದನ್ನು ನೋಡಿದರೆ ನಾನೇ 30 ವರ್ಷದ ಹಿಂದೆ ಇಂಥದೇ ಒಂದು ಸಭೆಯನ್ನು ಹಂಪಿ ಉತ್ಸವದಲ್ಲಿ ನೋಡಿ ತಲೆ ತಿರುಗಿತ್ತು ನನಗೆ. ಇವತ್ತು ಸುಲಭವಾಗಿ ಮಾತಾಡ್ತಿದ್ದೀನಿ. ಎಷ್ಟು 1000 ಜನ ಇದೆ. ಕನ್ನಡದ ವೈಶಿಷ್ಟ್ಯ ಏನು ಗೊತ್ತಾ? ಅದೇ ಕನ್ನಡದಲ್ಲಿ ಸುಮಾರು 1000 ಜನ ಇದ್ದಾರೆ. ನೋಡಿ, ಕನ್ನಡದಲ್ಲಿ ಒಂದು ಶಬ್ದ ಇದೆ. ಈ ಸಭೆಯಲ್ಲಿ ಸುಮಾರು 10,000 ಜನರಿದ್ದಾರೆ. ನೋಡಿ, ಏನು ಅನ್ಸಲ್ಲ. ಈ ಸಭೆಯಲ್ಲಿ ಸುಮಾರು 10,000 ಜನರಿದ್ದಾರೆ, ಹೌದಾ? ಸುಮಾರು ಅನ್ನೋದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಎಂಥ ಅನಾಹುತ. ಈ ಸಭೆಯಲ್ಲಿ 10,000 ಜನ ಸುಮಾರಿದ್ದಾರೆ, ಹೌದಾ? ಸುಮಾರು 10,000 ಜನ ಅನ್ನೋದಕ್ಕೂ 10,000 ಜನ ಸುಮಾರು ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ತಾಯಿದ್ರೆ, ಹೌದಾ? ಹಾಸ್ಯಕ್ಕೆ ಅಂತ ಹೇಳ್ತಲ್ಲ, ನಮ್ಮ ಕೃಷ್ಣೇಗೌಡರು ಭಾಳ ಕಡೆ ಹೇಳ್ತಿರ್ತಾರೆ, ಎಷ್ಟು ಶಬ್ದ ಬಳಸ್ತೀವಿ. ಸುಮ್ಮನೆ ಯಾರು ಈಗ ನಾವು ಬರ್ತಿರ್ಬೇಕಾದ್ರೆ ಸ್ಟೇಜ್ ಎಲ್ಲಿದೆ ಸಾರ್ ಅಂತ ಕೇಳಿದ್ವಿ. ಸ್ಟೇಜಾ? ಒಂದು ಕೆಲಸ ಮಾಡಿ. ಏನು ಕೆಲಸ ಮಾಡ್ಬೇಕು ನಾವು ರಸ್ತೆಯಲ್ಲಿ ನಿಂತು? ಸ್ಟೇಜ್ ಎಲ್ಲಿದೆ ಅಂತ ಕೆಲವೊಂದು ಕೆಲಸ ಮಾಡಿದ್ವಿ. ಏನೋ ನೆಟ್ಟಗೆ ಹೋಗಿ ಅಂದರೆ ಮೇಲಕ್ಕೆ ಹೋಗಿ ಅಂತ, ನೆಟ್ಟಗೆ ಹೋಗಿ ಲೈಟಿಂಗ್ ಜಾಸ್ತಿ ಇದೆ, ಅಲ್ಲೆಲ್ಲ ಪೊಲೀಸರಿದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ ಒಳಗಡೆ, ಅದೇ ಸ್ಟೇಜು. ನೋಡಿ ಎಂತಹ ಮಾತುಗಳು, ಹೌದಾ? ಒಂದು ಕೆಲಸ ಮಾಡಿ. ಇನ್ನು ಕೆಲವರು ಮಾತುಗೊಮ್ಮೆ ಲೆಕ್ಕ ಹಾಕಿ ಅಂತಿರ್ತಾರೆ. ಎಷ್ಟು ಜನರಿಗೆ ಸೀಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಏನು ಲೆಕ್ಕ ಹಾಕಬೇಕು? ಚೇರ್ ಎಣಿಸ್ಬೇಕಾ? ಅವ್ರನ್ನ ಎಣಿಸ್ಬೇಕಾ? ಸುಮ್ಮನೆ ಲೆಕ್ಕ ಹಾಕಿ. ನಮ್ಮ ಮನೆಯವಳು ಸೀರಿಯಲ್ ಬಿಟ್ಟು ಇಲ್ಲಿ ಬಂದು ಕೂತಿದ್ದಾಳೆ ಅಂದರೆ ಲೆಕ್ಕ ಏನು ಲೆಕ್ಕ ಹಾಕಬೇಕು? ಲೆಕ್ಕ ಸುಮಾರು ಎಂತಂದ್ರೆ ಅಷ್ಟು. ಒಂದು ಕೆಲಸ ಮಾಡು, ಸುಮ್ಮನೆ ಶಬ್ದಗಳು. ಇನ್ನು ಕೆಲವರು ನಿನ್ನೆ ಪ್ರಾಣೇಶ್ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಏನು ಜನ ರೀ, ಟ್ಯಾಂಕರ್ ಅನೌನ್ಸ್ ಮಾಡ್ತಿದ್ರು, ನೋಡಬೇಕಿತ್ತು ನೀವು. ಏನು ಜನ ರೀ, ನೋಡಬೇಕಿತ್ತು ನೀವು. ಏನು ಕೂಗ್ತಿದ್ರಿ, ನೋಡಬೇಕಿತ್ತು ನೀವು. ಮುಂದ್ಗಡೆ ಚೇರಲ್ಲಿ VIP ಕೂತಿದ್ರು, ನೋಡಬೇಕಿತ್ತು. ಎಲ್ಲದಕ್ಕೂ ನೋಡಬೇಕಿತ್ತು ನೀವು. ಇದೆಲ್ಲ ಓಕೆ. ಯಾವನೊಬ್ಬನು 10 ದಿವಸ ಫ್ರೆಂಡನ್ನು ಭೇಟಿಯಾಗಿರಲಿಲ್ಲ. ಏನೋ ಇಳಿದೋಗಿದೆಯಾ, ಏನು ಎಷ್ಟು ಸ್ವರ್ಗಿದೆಯಾ, ಯಾಕೆ ಏನು ಹೇಳಪ್ಪ, 1 ವಾರ ಆಯಿತು ಬೇರಿ. ನಿಂತರೆ ನಿಲ್ಗೊಡಿಸ್ತಿಲ್ಲ, ಕೂತ್ರೆ ಗೂಡುಗೊಡಿಸ್ಲಿಲ್ಲ. ಓ ಬೇರಿನಾ, ನೋಡಬೇಕಿತ್ತು ನೀನು. ಬೇದಿನ ನೋಡಬೇಕಿತ್ತು ಅಂದರೆ ಎಲ್ಲಿಗೆ ಹೋಗ್ಬೇಕ್ರಿ ನಾವು? ಜಗತ್ತಿನಲ್ಲಿ ಎಲ್ಲವನ್ನು ನೋಡೋದಕ್ಕೆ ಹೆಲಿಕಾಪ್ಟ್ರು, ಕಾರು, ಬಸ್ಸುಗಳಿದೆ. ಇದನ್ನು ನೋಡೋದಕ್ಕೆ ಏನಿದೆ?
ಇನ್ನು ಕೆಲವರು ತಗೊಳ್ಳಿ ಅಂತಾರೆ. ಏನು ಸರ್ ದೊಡ್ಡಬಳ್ಳಾಪುರದಲ್ಲಿ ಕಾರ್ಯಕ್ರಮ, ಏನು ಜನ ಸರ್, ಜನರನ್ನೇ ತಗೊಳ್ಳಿ. ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇದ್ರು ನಮ್ಮ ಮಾತಿಗೆ. ಲೈಟಿಂಗೇ ಮಾಡಿದ್ರು ಸರ್. ಈಗ ಆ ಲೈಟಿಂಗೇ ತಗೊಳ್ಳಿ. ಈ ಲೈಟ್ ನಾ ತಗೊಂಡು ಹೋಗ್ಬೇಕಾ ಸರ್? ಇಷ್ಟು ಜನ ಇದ್ದರು, ಮೈಕ್ ಇಷ್ಟು ಚೆನ್ನಾಗಿದ್ದು ಅಂದರೆ ಮೈಕೇ ತಗೊಳ್ಳಿ. ಎಲ್ಲದಕ್ಕೂ ತಗೊಳ್ಳಿ. ಕಡೆಗೆ ಈಗ ನನ್ನೇ ತಗೊಳ್ಳಿ. ನಾನು ಬಡ್ಡಿ ಮಗ ಯಾವ ಕಾರ್ಯಕ್ರಮಕ್ಕೂ ಬಂದವನಲ್ಲ, ಸ್ಪೀಚ್ ಕೇಳಿದವನಲ್ಲ. ಇದಕ್ಕೆ ಬಂದಿದ್ದೀನಿ ಅಂದರೆ ಲೆಕ್ಕ ಹಾಕು, ನೀನು ಉತ್ಸಾಹ ಅಂತ ಅರ್ಥ. ಹೌದಾ? ಇನ್ನು ಕೆಲವರು ಸಾರ್ ನೀವು ಕರೆಕ್ಟಾಗಿ ಮಾತಾಡ್ತೀರಾ ಸರ್. ಈಗ ನಾನು ಹೇಳ್ತೀನೇ ತಗೊಳ್ಳಿ. ಇವನು ಗದ ನಡಿಗೋದ, ಒಬ್ಬ ಹೇಳ್ತೀನಿ ನನಗೆ ಸಾಕಾಗಿದೆ ಕಣಪ್ಪ ಅಂಥದ್ದು ನಿನ್ನ ಹೆಂಡ್ತಿನೂ ತಗೊಂಡು ಏನು ಮಾಡಿ. ಇವೆಲ್ಲ ಕನ್ನಡದಲ್ಲಿರೋ ಭಾಷೆಯಲ್ಲಿ ಹಾಸ್ಯನ ಹುಡುಕ್ಬೇಕು. ಅದಕ್ಕೆ ಮಕ್ಕಳಿಗೆ ಮನೆಗೆ ಬಂದ ಮೇಲಾದರೂ ಕನ್ನಡ ಕಲಿಸಿ. ಮಮ್ಮಿ ಡ್ಯಾಡಿ ಸಂಸ್ಕೃತಿ ಹೋಗಬೇಕು. ಅಪ್ಪ ಅಮ್ಮ ನೋಡಿ, ಅಪ್ಪ ಅಮ್ಮ ಅಂದಾಗ ಎರಡೂ ತುಟಿಗಳು ಸೇರ್ತವೆ. ಅಂದರೆ ಅವರಿಬ್ಬರೂ ನಮಗೆ ಒಂದೇ. ಅಪ್ಪ ಅಮ್ಮ ಮಮ್ಮಿ ಡ್ಯಾಡಿ ಅಂತಾರೆ, ಆದರೆ ಡ್ಯಾಡಿ ಅಂದರೆ ದಾಡಿನೋ ಅಂತ ಅರ್ಥ ಆಗುತ್ತೆ. ಮಮ್ಮಿ ಅಂತೂ ಗೊತ್ತೇ ನಿಮಗೆ. ಮಮ್ಮಿ ಅಂದರೆ ಈಜಿಪ್ಟ್ ದೇಶದ ಶವಗಳು ಅಂತ. ಅದು ಯಾಕೆ ಬಂತು ಸಂಸ್ಕೃತಿ. ಅಪ್ಪ ಅಮ್ಮ ಅಂದರೆ ಬೊಯ್ತಾರೆಗಿಂತ ಇವರು ಮಮ್ಮಿಯನ್ನು ಡ್ಯಾಡಿಯನ್ನು. ದಯವಿಟ್ಟು ಮಕ್ಕಳಿಗೆ ಆಮೇಲೆ ಕಲಿಸಿ. 10 ನಂತರ ನಾವು 3 ಜನ ಕನ್ನಡ ಮೀಡಿಯಂ ಹುಡುಗರು. ಈಗ ನಿಮ್ಮ ಕಡೆ ಇದೆಯೋ ಗೊತ್ತಿಲ್ಲ. ನೀವು ತಂದೆ ತಮ್ಮನಿಗೆ ಏನಂತೀರ? ಚಿಕ್ಕಪ್ಪ. ಇಂಗ್ಲೀಷ್ನಲ್ಲಿ ಅಂಕಲ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೊತ್ತಾ? ಕಕ್ಕ. ಮೈಸೂರಿಗರು ಕಿವಿ ಮುಚ್ಕೊಂಡ್ಬಿಡ್ತಾರೆ. ಸರ್ ನಮ್ಮ ತಂದೆಗೆ 4 ಜನ ತಮ್ಮಂದರು ಸರ್, ನಮಗೆಲ್ಲವರು ಕಕ್ಕಂದರು ಸರ್. ಅಯ್ಯೋ ಕರ್ಮವೇ. ನಮ್ಮ ಕಡೆ ಬನ್ನಿ ನೀವು. ಮೈಸೂರಿನಲ್ಲಿ ಓದ್ತಿರ್ತಕ್ಕಂಥ ಒಂದು ಹುಡುಗಿ ರಜೆಗೆ ನಮ್ಮ ಕಡೆ ಬಂದಿದ್ಲು. ಅವಳ ತಂದೆ ಜೊತೆಗೆ ರಜೆಗಿತ್ತು, ದಸರಾ ರಜೆ. ಎಲ್ಲರೂ ಅವಳನ್ನ ಕರ್ಕೊಂಡು ತಮ್ಮ ಮುಂದೆ ಕೂತ್ಕೊಂಡು, ನಿನಗೆ ಈ ಕಕ್ಕ ಬೇಕೋ, ಈ ಕಕ್ಕ ಬೇಕು, ಈ ಕಕ್ಕ ಬೇಕೋ, ಈ ಕಕ್ಕ ಬೇಕೋ, ಈ ಕಕ್ಕ. ಇವಳಿಗೆ ತಲೆ ಕೆಟ್ಟೋಯ್ತು. ಏನು ಗಲೀಜ್ ಜನ ಇವರು, ನಮ್ಮ ಅಪ್ಪನ ಕಡೆಯವರು. ರಾತ್ರಿ ಮಲಗಿದಾಗ ಹೇಳಿದ್ಲು, ಅಪ್ಪ ಏನು ಬ್ರದರ್ಸಪ್ಪ ನೀನು ಬ್ರದರ್ಸು, ನಿನ್ಗೆ ಯಾವ ಕಕ್ಕ ಇಷ್ಟ, ಯಾವ ಕಕ್ಕ ಇಷ್ಟ ಅಂತ ಕೇಳ್ತಿದೆ. ಅವಾಗ ಅವನು ಅಲ್ಲಿಯವನೇ ಹೇಳಬೇಕು ಕಂದ, ನಂಗೆ 4 ಜನ ಕಕ್ಕಂದ್ರು ಅಂತ ಹೇಳ್ಬೇಕು ನೀನು. ಅಯ್ಯೋ ನನ್ನ ಕೈಲ 10 ದಿವಸ ಇದ್ದರು ತಂದೆ ಮಗಳು. ಇನ್ನೇನು ಲಾಸ್ಟ್ ಡೇ ನಿಲ್ಲಿಸ್ಬಿಟ್ರೆ, ಇವತ್ತು ಹೇಳಲೇಬೇಕು ಕಣೆ ನೀನು, ನಿನಗೆ ಹೇಗೆ ಅಕ್ಕ ಇಷ್ಟನೋ, ಹೇಗೆ ಅಕ್ಕ ಇಷ್ಟನೋ, ಹೇಗೆ ಅಕ್ಕ. ಆ ಹುಡುಗಿ ಕಣ್ಣು ಮುಚ್ಕೊಂಡು, ನನಗೆ ನನ್ನ ಕಕ್ಕನೇ ಇಷ್ಟ. ಕನ್ನಡದಲ್ಲಿ ಅದ್ಭುತವಾದಂಥ ಶಬ್ದ ಸಂಗ್ರಹ ಇದೆ. ಇವನ್ನೆಲ್ಲ ಕಲಿತ್ರೆ ನಿಮಗೂ ಮೈಕ್ ಮುಂದೆ ನಿಂತು ಮಾತಾಡಬೇಕು ಅನಿಸುತ್ತೆ. ನಾವು ಬೆಳೆದಿರೋದೆಲ್ಲ ಹಾಗೆ. ನಾನು ಬೀಚಿಯವರ ಪ್ರೇಮಿ. ಬೀಚಿ ಅಂತ ರಾಯಸಂ ಭೀಮಸೇನ್ ಅಂತ ಅವರ ಹಾಸ್ಯ ಕಾದಂಬರಿಗಳನ್ನ ಓದಿದರೆ ಯಾರಿಗಾದರೂ ಕನ್ನಡದ ಬಗ್ಗೆ ಅಭಿಮಾನ ಹುಟ್ಟುತ್ತದೆ. ನಾನು ಹೀಗಾಗಿ BCom ಗ್ರ್ಯಾಜುಯೇಟ್. ನಾನು ಇಲ್ಲಿ ನರಸಿಂಹ ಜೋಶಿ ಅವರಿದ್ದಾರೆ, ಅವರು BA ಆಗಿದೆ ಅಂತ ಹೇಳ್ತಾರೆ, ಸರ್ಟಿಫಿಕೇಟ್ ತೋರಿಸಿಲ್ಲ. ಮಾಮನಿ BA ಮಾಡಿದ್ದೀನಿ ಅಂತಾರೆ, ಇವತ್ತಿನವರೆಗೂ ಮಾರ್ಕ್ಸ್ ಕಾರ್ಡ್ ಅಂಥದ್ದು ಅವರು ತೋರಿಸಿಲ್ಲ. ಆದರೆ ನಾನು ಮಾತ್ರ ಹೆಮ್ಮೆಯಿಂದ ತೋರಿಸ್ತೀನಿ, ನಾನು BCom ಓದಿದ್ದೀನಿ, ಅದರಿಂದ ನನಗೇನು ಉಪಯೋಗವಿಲ್ಲ. ಬೀಚಿ, ಬೇಂದ್ರೆ, ಭೈರಪ್ಪ, ಕಾರಂತರ ಕಾದಂಬರಿಗಳು ಓದಿದ್ದೀನಿ. ಇವತ್ತು ನಿಮ್ಮಂಥವ್ರ ಮುಂದೆ ನಿಂತು ಮಾತಾಡ್ತೀವಿ. ದಯವಿಟ್ಟು ಅಕ್ಕ ತಂಗಿಯರೇ ನಿಮ್ಗೆ ಹೇಳ್ತೀನಮ್ಮ, ಓದೋ ಹವ್ಯಾಸ ಆಗ್ಬೇಕು ಸರ್. ತಕ್ಕಂತ TV ಹಾಕಬೇಡಿ. ಟಿವಿಗಿಂತ ಈ ಮೊಬೈಲ್ ತಿಕ್ಕದೆ. ಏನು ಸ್ಟೇಟಸ್ಗಳು ಇಡ್ತಾರೆ, ಏನು ಮೇಲೆ ಕೆಳಗೆ ನೋಡ್ತಾರೆ, ಎಲ್ಲದಕ್ಕೂ ಹಿಂಗೆ ತೆಗಿಯೋದೆ. ತಮ್ಮನೇ ತಾವು ತಕ್ಕತ್ತಿರ್ತಾವೆ ಹಿಂಗೆ ಮಾಡಿ. ಪುಸ್ತಕ ಹಿಡ್ಕೊಳ್ಳಿ, ಅದರಲ್ಲಿ ನಿಮ್ಮ ಜ್ಞಾನ ಕಾಣಿಸ್ತದೆ. ಆ ಜ್ಞಾನ ನಿಮ್ಮ ತಲೆಗೆ ಹೋಗ್ತದೆ. ಹೌದಾ? ದಯವಿಟ್ಟು ಪುಸ್ತಕಗಳನ್ನ ಜಾಸ್ತಿ ಓದಿ. ದಯವಿಟ್ಟು ಕನ್ನಡದಲ್ಲೇ ಆದಷ್ಟು ಮಾತಾಡಿ. ಸಣ್ಣ ಕೆಲವು ಪದಗಳನ್ನ ಬಳಸಿ. ನಮ್ಮ ಆಂಟಿಯವರು, ನಮ್ಮ ಅಂಕಲ್ ಇವರು, ಈ ಥರದ್ದೆಲ್ಲ ಅನಿವಾರ್ಯ. ಬಸ್ ಬಂತ, ಬಸ್ ಸ್ಟಾಪ್ ಅನ್ನಲೇಬೇಕು. ಬಸ್ಸಿಗೆ ಏನಂತಾರೆ ಯಾರೊಬ್ರು, ಬಸ್ಸಿಗೆ ಕನ್ನಡದಲ್ಲಿ ಹೇಳೋ ಪ್ರಾಣೇಶ ಅನ್ನೋದು ಬಸ್ ಅನ್ನಿ ಬೇಡನಲ್ಲ. ಬಸ್ಸಿಗೆ ಕನ್ನಡದಲ್ಲಿ ಹೇಳೋದು ಬಹಳ ಕಷ್ಟ. ಏನು? 4 ಚಕ್ರಗಳ ಒಬ್ಬ ಚಾಲಕ ನಡೆಸುವ 120 ಜನ ಹಿಡಿಯುವ ವಾಹನಕ್ಕೆ ಬಸ್ ಎಂದು ಹೆಸರು. ಕಷ್ಟ ಅಲ್ವಾ? ಬಸ್ ಅರ್ಥ ಇಲ್ಲ. ಪ್ರಾಣೇಶ್ವರ್ ಬಸ್ ಅನುಭವ ಅಂತ ಹೇಳಿದ್ದಾರೆ. ಒಂದು ಹಿಂದ್ಗಡೆ ಬಸ್ ಬರ್ತಿತ್ತು, ಗೆಳೆಯ ಮುಂದ್ಗಡೆ ಮೊಬೈಲ್ ನೋಡ್ತಾ ಬರ್ತಿದ್ದ. ಗೆಳೆಯ ನಿನ್ನ ಹಿಂದೆ
4 ಚಕ್ರಗಳ 130 ಸೀಟಿನ ಸರಕಾರಿ ವಾಹನವು ಬರುತ್ತಿದೆ, ಪಕ್ಕಕ್ಕೆ ಸರಿಯಾದ್ರೆ ಒಂದು ಸೊತ್ತೆ ಹೋಗಿರ್ತಾವೆ. ಬಸ್ಸನ್ನಿ, ಇಂಜಿನನ್ನಿ, ಸ್ಟವ್ಗೆ ಏನಂತೀರ, ಸ್ಟವ್ವೇ ಅರ್ಥ ಆಗಿರುತ್ತೆ. ಈ ಸುಮ್ಮನೆ ಐ ವಾಂಟ್ ಟು ಸೇ ಯು ಒನ್ ಮ್ಯಾಟ್ರ್. ಅದೇನೆಂದರೆ ನಮ್ಮ ತಂದೆಗೆ ಸ್ವಲ್ಪ ಸಿಕ್ನೆಸ್, ಹಿಂಗೆಲ್ಲ ಬೇಡ, ಹೌದಾ? ದಯವಿಟ್ಟು ಕನ್ನಡ ಪುಸ್ತಕಗಳ ಇಲ್ಲಿ ಲೈಬ್ರರಿ ಇದೆ ಅಂತ ನಾನು ಭಾವಿಸ್ತೀನಿ. ಲೈಬ್ರರಿಗೆ ಹೋಗ್ರಿ, ದಿನಕ್ಕೆ 1 ಗಂಟೆ ಕನ್ನಡವನ್ನು ಓದಿ. ನೀವು ಕೂಡ ಹೀಗೆ ಮಾತಾಡ್ತೀರಿ, ತಲೆಯಲ್ಲಿ ವಿಷಯ ತುಂಬಿಕೊಂಡ್ರೆ ಬಾಯಿಯಿಂದ ತಾಲೆಯೇ ಹೊರಗೆ ಬರ್ತದೆ ಅಂತ ಹೇಳ್ತಾ, ಇನ್ನೂ 2 ಘಟಾನುಘಟಿಗಳಿದ್ದಾನೆ. ಮತ್ತೆ ನಾನು ಕೊನೆಯಲ್ಲಿ ಬರ್ತೀನಿ, ಅವರಾಗಿ ಅವಕಾಶ ಕೊಟ್ಟರೆ, ನೀವು ಬಿಟ್ಟರೆ. ಈಗ ನಿಮ್ಮ ಮುಂದೆ ನಮ್ಮ ಭಾಗದ ಶ್ರೇಷ್ಠ ಮಿಮಿಕ್ರಿ ಪಟು ನರಸಿಂಹ ಜೋಶ್